ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧ ಮತ್ತಷ್ಟು ಘೋರ ಹಂತವನ್ನು ತಲುಪ್ತಾ ಇದೆ. 22ನೇ ದಿನಕ್ಕೆ ಕಾಲಿಡ್ತಾ ಇದ್ದ ಹಾಗೆ ಯುದ್ಧ ಮತ್ತೊಂದು ತಿರುವನ್ನು ಪಡೆದುಕೊಳ್ಳಿದೆ. ಯುದ್ಧದ ತೀವ್ರತೆ ಜಾಸ್ತಿ ಆಗ್ತಾ ಇದೆ, ಯುದ್ಧದ ವ್ಯಾಪ್ತಿ ವಿಸ್ತರಿಸಿಕೊಳ್ತಾ ಇದೆ. 22ನೇ ದಿನಕ್ಕೆ ಮಧ್ಯಪ್ರಾಚ್ಯದ ಘೋರ ಯುದ್ಧ ಮತ್ತಷ್ಟು ತೀವ್ರಗೊಂಡಿದೆ. ಇರಾನ್ ಇಸ್ರೇಲ್ ಸಮರ, ತೈಲ ಘಟಕಗಳನ್ನೇ ಟಾರ್ಗೆಟ್ ಮಾಡಲಾಗ್ತಾ ಇದೆ. ವಿಶ್ವದಲ್ಲಿಯೇ ತೈಲ ಸಮಸ್ಯೆ ಉಲ್ಬಣವಾಗಿದೆ. ಭಾರತಕ್ಕೆ ಮತ್ತಷ್ಟು ಎದುರಾಗಲಿದೆ ತೈಲ ಸಮಸ್ಯೆ ಅಂತ ಹೇಳಿ ತಜ್ಞರು ಹೇಳ್ತಾ ಇದ್ದಾರೆ. ಯುದ್ಧ ಮುಂದುವರೆದಿದ್ದೇ ಆದರೆ ಮುಂದಿನ ವಾರದಲ್ಲಿ ಇನ್ನಷ್ಟು ತೈಲ ಸಂಕಷ್ಟ ಭಾರತಕ್ಕೆ. ಇನ್ನೊಂದು ವಾರದಲ್ಲಿ ಭಾರತಕ್ಕೆ ಅನಿಲ ಸಮಸ್ಯೆ ಹೆಚ್ಚಾಗುವಂತಹ ಭೀತಿ ಇದೆ. ಈಗಾಗಲೇ ಗ್ಯಾಸ್ ಸಿಲಿಂಡರ್ ಅಭಾವ ದೇಶದಾದ್ಯಂತ ಮನೆ ಮಾಡಿದೆ. ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ಗೆ ಮೊದಲ ಆದ್ಯತೆ ಅಂತ ಹೇಳಲಾಗ್ತಾ ಇದೆ. ಇದರ ನಡುವೆ ರಾಸ್ ಲಫಾನ್, ಇದರ ಮೇಲೆ ಇರಾನ್ ದಾಳಿ ಮಾಡಿರುವಂತಹದ್ದು. ರಾಸ್ ಲಫಾನ್ ಜಗತ್ತಿಗೆ 17% ಇಂಧನವನ್ನು ಪೂರೈಕೆ ಮಾಡಲಾಗ್ತಾ ಇತ್ತು. ಇಲ್ಲಿಂದ ಉತ್ಪಾದನೆ ಮಾಡಿ ಭಾರತ ಒಂದಕ್ಕೇನೆ 47% 50% ತೈಲ ಇದೇ ಘಟಕದಿಂದ ಸರಬರಾಜಾಗ್ತಾ ಇತ್ತು. ಈಗ ಇದೇ ಘಟಕದಲ್ಲಿ ಇರಾನ್ ದಾಳಿ ಮಾಡಿದೆ. ತೈಲ ಯುದ್ಧವಾಗಿ ಮಾರ್ಪಟ್ಟಿದೆ. ಮಿಡಲ್ ಈಸ್ಟ್ನ ವಾರ್. ತೈಲ ಅನಿಲ ಘಟಕಗಳ ಮೇಲೆ ಇಸ್ರೇಲ್ ದಾಳಿಗೆ ಟ್ರಂಪ್ ಕೆಂಡ ಕಾರಿದ್ದಾರೆ. ಟ್ರಂಪ್ ಸೂಚನೆಯ ಬೆನ್ನಲ್ಲೇ ತೈಲ ಅನಿಲ ಟಾರ್ಗೆಟ್ನಿಂದ ಇಸ್ರೇಲ್ ಹಿಂದೆ ಸರಿದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ಮುಂದೆ ಇರಾನ್ನ ಅನಿಲ ಘಟಕಗಳ ಮೇಲೆ ಇಸ್ರೇಲ್ ದಾಳಿ ಮಾಡಲ್ಲ ಅಂತ ಹೇಳ್ತಾ ಇದೆ. ತೈಲ ಘಟಕಗಳ ದಾಳಿಯಿಂದ ದೂರ ಇರ್ತೇವೆ ಅಂತ ಹೇಳಿ ಇಸ್ರೇಲ್ ಹೇಳ್ತಾ ಇದೆ. ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಕೊಟ್ಟಂತಹ ಹೇಳಿಕೆ ಇದು. ತೈಲ ಯುದ್ಧವಾಗಿ ಮಾರ್ಪಟ್ಟಂತಹ ಮಧ್ಯಪ್ರಾಚ್ಯದ ಮಹಾಯುದ್ಧ ಜಗತ್ತಿನಲ್ಲಿ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡಿತ್ತು. ಭಾರತ ಸೇರಿದಂತೆ ಹಲವು ರಾಷ್ಟ್ರಗಳು ಇಸ್ರೇಲ್ ಮತ್ತು ಅಮೆರಿಕಾದ ಮೇಲೆ ಒತ್ತಡವನ್ನು ಹೇರ್ತಾ ಇದ್ವು. ಇದರ ಬೆನ್ನಲ್ಲೇ ನಿನ್ನೆ ಇದೇ ಬೆಂಜಮಿನ್ ನೆತನ್ಯಾಹು ಪ್ರೆಸ್ ಮೀಟನ್ನು ಮಾಡಿದರು. ನಾವು ನಡೆಸ್ತಾ ಇರುವಂತಹ ದಾಳಿಗೂ ಅಮೆರಿಕಕ್ಕೂ ಸಂಬಂಧ ಇಲ್ಲ, ಅಮೆರಿಕ ಸ್ವತಂತ್ರ ರಾಷ್ಟ್ರ, ಯುದ್ಧದ ವಿಚಾರದಲ್ಲಿ ಅವರ ಹಸ್ತಕ್ಷೇಪ ಇಲ್ಲ ಅನ್ನುವಂತಹ ಮಾತುಗಳನ್ನಾಡಿದ್ರು. ಈಗ ಅಮೆರಿಕದ ಎಚ್ಚರಿಕೆಯ ಬೆನ್ನಲ್ಲೇ ಬೆಂಜಮಿನ್ ನೆತನ್ಯಾಹು ಉಲ್ಟಾ ಹೊಡೆದಿದ್ದಾರೆ. ಡೀಟೇಲ್ಸನ್ನು ಕೊಡ್ತಾರೆ ಪ್ರಕಾಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರಕಾಶ್, ದಿನದಿಂದ ದಿನಕ್ಕೆ ಯುದ್ಧ ಒಂದು ಕಡೆ ಸಾಗ್ತಾ ಇದೆ, ಮತ್ತೊಂದು ಕಡೆ ಈ ನಾಯಕರುಗಳ ಸ್ಟೇಟ್ಮೆಂಟ್ ಕೂಡ ಕನ್ಫ್ಯೂಸ್ ಮಾಡ್ತಾ ಇದೆ ಅಂಥೇಳಿ. ಒಂದು ಕಡೆ ಡೊನಾಲ್ಡ್ ಟ್ರಂಪ್ ಅವರ ವಿಚಿತ್ರ ಸ್ಟೇಟ್ಮೆಂಟು, ಈ ಕಡೆ ನೋಡಿದರೆ ಎಲ್ಲ ಆದಮೇಲೆ ನಾವು ತೈಲ ಘಟಕಗಳನ್ನು ಟಾರ್ಗೆಟ್ ಮಾಡಲ್ಲ, ತೈಲ ನಿಕ್ಷೇಪಗಳನ್ನು ಟಾರ್ಗೆಟ್ ಮಾಡಲ್ಲ ಅಂಥೇಳಿ ಬೆಂಜಮಿನ್ ನೆತನ್ಯಾಹು ಹೇಳ್ತಿದ್ದಾರೆ. ಅಂದರೆ ಪರಿಸ್ಥಿತಿ ಸುಧಾರಿಸ್ಬಿಡುತ್ತಾ? ತೈಲ ಘಟಕದಿಂದ ದಾಳಿಯಿಂದ ಹಿಂದೆ ಸರಿದಿದ್ದೇ ಆದರೆ ಈಗ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನು ಸುಧಾರಿಸುವಂತಹ ಸಾಧ್ಯತೆ ಎಷ್ಟರ ಮಟ್ಟಿಗಿರುತ್ತೆ ಅಂಥೇಳಿ? ಪ್ರೇಮ್, ನೋಡಿ, ಜಾಗತಿಕ ಮಟ್ಟದಲ್ಲಿ ಈಗ ತೈಲದ ಅಭಾವ ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇದೆ. ಸೊ ತೈಲ ಘಟಕಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ದಾಳಿ ಪ್ರತಿ ದಾಳಿಗಳು ಕೂಡ ಆಗ್ತಾ ಇದ್ವು. ಅದೆಲ್ಲವೂ ಕೂಡ ಅಮೆರಿಕದ ಸೂಚನೆಯಂತೆ ಈ ದಾಳಿಗಳು ಆಗ್ತಾ ಇದೆ ಅನ್ನುವಂಥದ್ದು ಜಾಗತಿಕ ಮಟ್ಟದಲ್ಲಿ ಕೂಡ ದೊಡ್ಡ ವರದಿಗಳು ಕೂಡ ಆಗಿದ್ವು. ಆ ನಿಟ್ಟಿನಲ್ಲಿ ಬೇರೆ ಬೇರೆ ರಾಷ್ಟ್ರಗಳು ಕೂಡ ಅಮೆರಿಕದ ನಿಲುವುಗಳನ್ನು, ನಿರ್ಧಾರಗಳನ್ನು ವಿರೋಧಿಸ್ತಾ ಬಂದು ಮತ್ತೆ ಅವುಗಳಿಗೆ ಟೀಕೆಗಳು ಕೂಡ ವ್ಯಕ್ತವಾದವು. ಸೊ ಆ ನಿಟ್ಟಿನಲ್ಲಿ ಇದೀಗ ಅಮೆರಿಕನೇ ಯೂಟರ್ನ್ ಹೊಡೆಯುವ ರೀತಿಯಲ್ಲಿ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದೆ. ಈಗ ಇಸ್ರೇಲ್ ಅದರಲ್ಲೂ ಕೂಡ ಪ್ರಮುಖ ಇರಾನ್ನ ಯಾವ್ಯಾವ ಭಾಗಗಳಲ್ಲಿ ಈ ಒಂದು ತೈಲ ಸಂಸ್ಕರಣಾ ಘಟಕಗಳಿದ್ದಾವೆ, ತೈಲ ಸಂಗ್ರಹಗಳಿದ್ದಾವೆ, ಸೊ ಆ ಒಂದು ಪ್ರದೇಶಗಳನ್ನು ಟಾರ್ಗೆಟ್ ಮಾಡಿಕೊಂಡು ಇಸ್ರೇಲ್ ನಿರಂತರ ದಾಳಿಯನ್ನು ಕೂಡ ನಡೆಸ್ತಾ ಇತ್ತು. ಇದಕ್ಕೆ ಪ್ರತಿ ದಾಳಿಯಾಗಿ ಇರಾನ್ ಕೂಡ ತೈಲ ಸಂಸ್ಕರಣಾ ಘಟಕಗಳು ಇಸ್ರೇಲ್ನ ಯಾವುದೆಲ್ಲ ಪ್ರದೇಶಗಳ ಮೇಲೆ ಇದ್ವೋ ಅಲ್ಲಿ ದಾಳಿಯನ್ನು ನಡೆಸ್ತಾ ಇತ್ತು. ಇದರಿಂದ ಜಾಗತಿಕ ವಲಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಈ ಒಂದು ತೈಲದ ಆತಂಕ ಪ್ರಸಂಗಗಳು ಕೂಡ ಉಂಟಾದವು. ಸೊ ಆಗ ಈಗ ಏನು ಅಮೆರಿಕ ಕೂಡ ಒಂದು ರೀತಿಯಲ್ಲಿ ಟರ್ನ್ ಹೊಡೆಯುವಂತಹ ರೀತಿಯಲ್ಲಿ ಈಗ ಹೇಳಿಕೆಗಳನ್ನು ಕೊಡ್ತಾ ಇದೆ. ಇಸ್ರೇಲ್ನ ಪ್ರಧಾನಿಗೆ ಬೆಂಜಮಿನ್ ನೆತನ್ಯಾಹುಗೂ ಕೂಡ ಈಗ ತೈಲ ಘಟಕಗಳ ಮೇಲೆ ದಾಳಿಯನ್ನು ಮಾಡಬೇಡಿ ಅನ್ನುವಂತಹ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಈ ಮೂಲಕವಾಗಿ ಜಾಗತಿಕ ವಲಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬೇರೆ ಬೇರೆ ಆರ್ಥಿಕವಾಗಿ ಅಥವಾ ಬೇರೆ ರೀತಿಯಲ್ಲಿ ಕೂಡ ಒಂದಿಷ್ಟು ಸಮಸ್ಯೆಗಳು ಆಗ್ತಾ ಇದೆ ಅನ್ನುವಂತಹ ಸೂಚನೆಯನ್ನು ಕೂಡ ನೀಡಿದ್ದಾರೆ. ಸೊ ಹೀಗಾಗಿ ಇನ್ನು ಮುಂದೆ ಏನೇ ದಾಳಿಗಳಿದ್ರೂ ಕೂಡ ಅಲ್ಲಿನ ಮಿಲಿಟರಿ ಕ್ಯಾಂಪ್ಗಳ ಮೇಲೆ, ಸೇನಾ ಕಚೇರಿಗಳ ಮೇಲೆ ಆಗಿರಲಿ, ಆದರೆ ಈ ರೀತಿಯ ತೈಲ ಸಂಸ್ಕರಣಾ ಘಟಕಗಳ ಮೇಲೆ ಅಲ್ಲ ಅನ್ನುವಂಥದ್ದನ್ನು ಈಗ ಸೂಚನೆಯನ್ನು ಕೊಟ್ಟಿದ್ದಾರೆ. ಸೊ ಈ ಹೇಳಿಕೆಗಳೇನಿದ್ದಾವೆ ಒಂದೊಂದು ದಿನಕ್ಕೂ ಒಂದೊಂದು ರೀತಿಯ ದ್ವಂದ್ವ ಹೇಳಿಕೆಗಳು ಅನ್ನುವಂಥ ರೀತಿಯಲ್ಲಿ ಅರ್ಥ ಆಗ್ತಾ ಇದೆ. ಸೊ ಹೀಗಾಗಿ ಒಂದು ರೀತಿಯಲ್ಲಿ
ಟ್ರಂಪ್ ಕೂಡ ತನ್ನ ಸ್ಟೇಟ್ಮೆಂಟ್ಗಳನ್ನು ನೀಡಿ ಹಿಂದಕ್ಕೆ ತೆಗೆದುಕೊಳ್ಳುವಂಥದ್ದು, ಅದಕ್ಕೆ ಮತ್ತೊಂದು ಅರ್ಥದಲ್ಲಿ ಹೇಳುವಂಥದ್ದು ಎಲ್ಲೋ ಒಂದು ರೀತಿಯಲ್ಲಿ ಜಾಗತಿಕ ವಲಯದಲ್ಲಿ ವ್ಯಂಗ್ಯ